ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಿಧಿ ಸಮರ್ಪಣಾ ಕಾರ್ಯ ನಡೀತಾ ಇದೆ. ನಿಮ್ಮ ಮನೆಗೂ ಕೂಡ ಅಭಿಯಾನದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಈಗ ನಾವು ಕೊಡುವಂತ ಹಣ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಕ್ಕೆ ಹೋಗುತ್ತೆ ಅಂತ ಏನ್ ಗ್ಯಾರಂಟಿ? ಅದಕ್ಕೋಸ್ಕರ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಆ ಟ್ರಸ್ಟ್ನವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಡೀ ದೇಶಕ್ಕೆ ಒಂದೇ ತರದ ಕೂಪನ್ಗಳು, ಒಂದೇ ತರದ ರಶೀದಿ ಪುಸ್ತಕ, ಅದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪ್ರಿಂಟ್ ಆಗಿರುತ್ತೆ, ಇಡೀ ದೇಶಕ್ಕೆ ಒಂದೇ ತರದ್ ಮಾಡಿದ್ದಾರೆ. ಒಟ್ಟು 3 ರೀತಿಯ ಕೂಪನ್ಗಳಿದೆ. 10 ರೂಪಾಯಿ ಕೂಪನ್, 100 ರೂಪಾಯಿ ಕೂಪನ್ ಮತ್ತು 1000 ರೂಪಾಯಿ ಕೂಪನ್. ಈ 3 ಕೂಪನ್ಗಳಲ್ಲೂ ಮೇಲ್ಗಡೆ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ ಬರೆದಿರ್ತಾರೆ. ನೀವು ಅದನ್ನ ನೋಡ್ತಾ ಇದ್ದೀರಾ. ಈ ರೀತಿಯ ಕೂಪನ್ಗಳಿದ್ರೆ ಮಾತ್ರ ನೀವು ಅವರಿಗೆ ಹಣವನ್ನ ಕೊಡಬೇಕು. ನೀವು 500 ರೂಪಾಯಿ ಕೊಟ್ರೆ 100 ರೂಪಾಯಿಯ 5 ಕೂಪನ್ಗಳನ್ನ ಕೊಡ್ತಾರೆ. 50 ರೂಪಾಯಿಗಳನ್ನ ಕೊಟ್ರೆ 10 ರೂಪಾಯಿಯ 5 ಕೂಪನ್ಗಳನ್ನ ಕೊಡ್ತಾರೆ. ಇಷ್ಟೇ ಹಣ ಕೊಡಬೇಕು ಅಂತಿಲ್ಲ. ನಿಮ್ಮ ಶಕ್ತಿಯಾನುಸಾರ ರಾಮನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಎಷ್ಟು ಹಣವನ್ನು ಬೇಕಾದ್ರೂ ಕೊಡಬಹುದು. 2000 ರೂಪಾಯಿಗಿಂತ ಮೇಲ್ಪಟ್ಟು ಕೊಟ್ರೆ ನಿಮ್ಗೆ ರಶೀದಿ ಕೊಡ್ತಾರೆ. ಅದನ್ನ ನೀವು ATG ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅದಕ್ಕೆ ಬಳಸಬಹುದು. ಒಂದ್ ವೇಳೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲ, ಚೆಕ್ ಬುಕ್ ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಿ ನಿಮಗೆ ಅಕೌಂಟ್ ನಂಬರ್ ಕೂಡ ತೋರಿಸಿದೀವಿ. ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ಅಯೋಧ್ಯೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಮಾತ್ರ ಮಾಡಬೇಕು. ಇನ್ಯಾವುದೋ ಬೆಂಗಳೂರಲ್ಲಿರೋ ಬ್ರಾಂಚು, ಇನ್ನೆಲ್ಲಿರೋ ಯಾವುದಕ್ಕೂ ಮಾಡ್ಲಿಕ್ಕಿಲ್ಲ. ಅದ್ರದ್ದು ವಿವರ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ UPI ಮೂಲಕ ಟ್ರಾನ್ಸ್ಫರ್ ಮಾಡಬಹುದು, NEFT ಮಾಡಬಹುದು, IMPS ಮಾಡಬಹುದು, RTGS ಮಾಡಬಹುದು. ಆನ್ಲೈನ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ರಶೀದಿ ಹೆಂಗ್ ಸಿಗುತ್ತೆ? ಅದಕ್ಕೆ ನಾವು ವೆಬ್ಸೈಟ್ ಹೋಗಿ ರಶೀದಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಅದಕ್ಕೆ ಬೇಕಾದಂತಹ ವಿವರಗಳನ್ನು ಕೊಟ್ಟು ನಾವು UTR ನಂಬರ್ ಅಂತ ಒಂದು ಬರುತ್ತೆ ಟ್ರಾನ್ಸ್ಫರ್ ಮಾಡಿದಾಗ. ಆ UTR ನಂಬರ್ ಕೊಟ್ರೆ ಅವರಿಗೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಗೆ ರಶೀದಿಯನ್ನು ಅವರು ನೇರವಾಗಿ ಅಯೋಧ್ಯೆಯ ಟ್ರಸ್ಟ್ ಆಫೀಸ್ ಇಂದ ನಮ್ಗೆ ರಶೀದಿಯನ್ನು ಕಳಿಸ್ತಾರೆ. ನಮ್ಮ ಮನೆಗೆ ಯಾರಾದ್ರೂ ಅಭಿಯಾನಕ್ಕೆ ಬಂದಾಗ ನಾವು ಮನೆಯಿಂದ ಒಬ್ರು ಕೊಡ್ಬೇಕು ಅಂತಿಲ್ಲ. ಪ್ರತಿಯೊಬ್ರು ಯಾರ್ಯಾರು ದುಡಿತಾ ಇದೀವಿ, ಅನೇಕ ಕಡೆಗಳಲ್ಲಿ ಮಕ್ಕಳು ಕೂಡ ಅವ್ರ ಪಾಕೆಟ್ ಮನೇಲಿ ಸಂಗ್ರಹ ಮಾಡಿದ್ದನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು. ಅಯೋಧ್ಯೆಯಲ್ಲಿ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ನಮ್ದು ಪಾತ್ರ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಒಂದ್ ವೇಳೆ ಯಾರೋ ನಮ್ಮ ಸಂಬಂಧಿಕರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಸಹೋದ್ಯೋಗಿಗಳಿದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೂ ವಿಷಯ ಹೇಳಿ ಈ ಒಂದು ಬೃಹತ್ ಒಂದು ಅಭಿಯಾನದಲ್ಲಿ, ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸೋ ರೀತಿ ನಾವು ಮಾಡೋಣ. ಇವಿಷ್ಟೇ ಅಲ್ಲದೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು ಮೇಲ್ಗಡೆ ವೆಬ್ಸೈಟ್ ಬರುತ್ತೆ, SRJBT kshetra.org ಅಂತ. ಅಲ್ಲಿಗೆ ಹೋದ್ರೆ ಡೊನೇಟ್ ಅನ್ನೋ ಆಪ್ಷನ್ ಇರುತ್ತೆ. ಅಲ್ಲೂ ಕೂಡ ನಿಧಿಯನ್ನ ಸಮರ್ಪಣೆ ಮಾಡಬಹುದು. ಬಂಧುಗಳೇ, ನಿಮಗೆ ಸ್ಪಷ್ಟವಾಯಿತು ಅಂತ ಅನ್ಕೊಂತೀವಿ. ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣೆ ಮಾಡಕ್ಕೆ ಕೊಡುವ ಹಣ ಈ ಮೂಲಕ ಮಾತ್ರ ಕೊಡಕ್ ಸಾಧ್ಯ. ಇನ್ಯಾವುದೇ ಮಾರ್ಗಗಳಿಲ್ಲ. ಇನ್ಯಾರಾದ್ರೂ ಬಂದು ಹೀಗ್ ಮಾಡಿ ಹಾಗ್ ಮಾಡಿ ಅಂದ್ರೆ ಅವ್ರನ್ನ ನೀವು ನಂಬತಕ್ಕದ್ದಲ್ಲ. ಅಧಿಕೃತವಾಗಿ ಅಯೋಧ್ಯೆಗೆ ನಿಮ್ಮ ಸಮರ್ಪಣೆ ತಲುಪಬೇಕು ಅಂದ್ರೆ ಈ ಮಾರ್ಗಗಳನ್ನ ಮಾತ್ರ ಅನುಸರಿಸಿ. ಜೈ ಹಿಂದ್, ಜೈ ಶ್ರೀರಾಮ್.